ನಮಸ್ತೆ ಕರ್ನಾಟಕ. ಚುನಾವಣೆ ಮುಗೀತು ಅಂದರೆ ಚರ್ಚೆಗೆ ಬರುವ ವಿಷಯ ಮತದಾನ ಶೇಕಡಾವಾರು ಎಷ್ಟಾಯಿತು ಅಂತ. ಈಗ ನಡೆಯುತ್ತಿರುವ ಲೋಕಸಭಾ 2ನೇ ಹಂತದ ಚುನಾವಣಾ ಪ್ರಕ್ರಿಯೆ ನಂತರ ಭಾರತದಲ್ಲಿ 60% ಮತದಾನ ಆಗಿದೆ ಅಂತ ವರದಿಯಾಗಿದೆ. ಭಾರತದಲ್ಲಿ ಶೇಕಡಾವಾರು ಮತದಾನ ಕಡಿಮೆ ಆಗೋದಾದರೂ ಯಾಕೆ? ಕಾರಣಗಳು ಹಲವಾರು. ಅದರಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿಯ ಹೆಸರು 4-6 ಕಡೆ ಮತದಾರರ ಪಟ್ಟಿಯಲ್ಲಿ ನೋಂದಣಿಯಾಗಿರುತ್ತೆ. ಆ ವ್ಯಕ್ತಿ ತಾನು ಎಲ್ಲೆಲ್ಲಿ ವರ್ಗಾವಣೆ ಆಗ್ತಾ ಹೋಗ್ತಾನೋ ಅಲ್ಲಿ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರನ್ನು ನೋಂದಾಯಿಸ್ಕೊಳ್ತಾನೆ ಹೊರತು ತನ್ನ ಹಳೆಯ ಮತದಾರರ ಪಟ್ಟಿಯಿಂದ ಹೆಸರನ್ನು ರದ್ದುಗೊಳಿಸುವುದಿಲ್ಲ. ಹಾಗಾಗಿ ಒಂದು ಕಡೆ ಮತದಾನವಾಗುತ್ತೆ, ಇನ್ನುಳಿದ ಕಡೆ ಮತದಾನ ಪೋಲಾಗುತ್ತೆ. ಶೇಕಡಾವಾರು ಮತದಾನ ಕಡಿಮೆ ಆಗೋದು ಸಹಜ. ಇನ್ನು ನಮ್ಮ ಚುನಾವಣಾ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಮೃತರಾದ ವ್ಯಕ್ತಿಗಳ ಹೆಸರನ್ನು ಮತದಾರರ ಪಟ್ಟಿಯಿಂದ ವರ್ಷಗಟ್ಟಲೆ ತೆಗೆಯುವುದಿಲ್ಲ. ಹಾಗಾಗಿ ಅಲ್ಲಿ ಮತದಾನ ಶೇಕಡಾವಾರು ಕಡಿಮೆ ಆಗೋದು ಸಹಜವಾಗುತ್ತೆ. ಚುನಾವಣಾ ಕರ್ತವ್ಯಕ್ಕೆ ನಿಯುಕ್ತಿಯಾದಂಥ ಅಧಿಕಾರಿಗಳು ಪೋಸ್ಟಲ್ ಬ್ಯಾಲೆಟನ್ನು ಬಳಸದೆ ಹಾಗೆ ನಿರ್ಲಕ್ಷ್ಯತನದಿಂದ ಕರ್ತವ್ಯಕ್ಕೆ ಹೋಗ್ತಾರೆ. ಅಲ್ಲಿ ಮತದಾನ ಪೋಲಾಗುತ್ತೆ. ಇನ್ನೂ ಕೆಲವರು ಅನಾರೋಗ್ಯದಿಂದ ಮತದಾನ ವಂಚಿತರಾಗ್ತಾ ಇದ್ದರೆ, ಇನ್ನೂ ಕೆಲವರು ಹೋಗಲಿ ಬಿಡಿ ನನ್ನದೊಂದು ಓಟದಿಂದ ಆಗೋದಾದರೂ ಏನು ಅಂತ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಇನ್ನೂ ಕೆಲವರು ಮತದಾನ ದಿನದಂದು ಕೊಡುವ ರಜೆಯನ್ನು ಬಳಸಿಕೊಂಡು ಪಿಕ್ನಿಕ್ಕಿಗೆ ಹೋಗ್ತಾರೆ. ಅವರಿಗೆ ಮತದಾನದ ಅರಿವೇ ಇಲ್ಲ. ಹಾಗಾದರೆ ಈ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂತೀರಾ? ಖಂಡಿತ ಇದೆ. ಪ್ರಪ್ರಥಮವಾಗಿ ನಮ್ಮ ಮತದಾರರ ಪಟ್ಟಿಯನ್ನು ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಬೇಕು. ಜೊತೆಗೆ ಮತದಾನ ಚಲಾಯಿಸದೇ ಇರುವ ಸರ್ಕಾರಿ ನೌಕರರ ಬಡ್ತಿಯನ್ನು 5 ವರ್ಷಗಳಿಗೆ ರದ್ದುಗೊಳಿಸಬೇಕು. ಅವರು ಸರ್ಕಾರಿ ನೌಕರರು ಆಗಿರದೇ ಪಕ್ಷದಲ್ಲಿ ಅವರಿಗೆ 5 ವರ್ಷಗಳು ಸರ್ಕಾರಿ ಸೌಲಭ್ಯಗಳನ್ನು ಸಿಗದೆ ಹಾಗೆ ಮಾಡಬೇಕು. ಮತದಾನ ಮಾಡದೇ ಇರುವ ವ್ಯಕ್ತಿ ರಾಜಕೀಯ ವ್ಯಕ್ತಿ ಆಗಿದ್ದರೆ 5 ವರ್ಷಗಳವರೆಗೆ ಅವರು ಯಾವುದೇ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸದಂತೆ ಅವರಿಗೆ ನಿರ್ಬಂಧ ಹೇರಬೇಕು. ಮೃತಪಟ್ಟ ವ್ಯಕ್ತಿಗಳ ಹೆಸರು ತಕ್ಷಣ ಮತದಾರರ ಪಟ್ಟಿಯಿಂದ ಬ್ಲಾಕ್ ಆಗುವಂತೆ ನೋಡ್ಕೋಬೇಕು. ಇವೆಲ್ಲವನ್ನ ಸರಿಯಾಗಿ ಪಾಲಿಸಿದ್ದೇ ಆದರೆ ಭಾರತದಲ್ಲಿ ಮತದಾನ ಶೇಕಡ 100% ದಾಖಲಾಗುತ್ತೆ. ಏನಂತೀರಾ? ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.